मोबाइल है। ಬಿಳಿಯ ಬಣ್ಣದ ತೆರೆದ ಡಾಕ್ಟರ್ ಎನ್.ಬಿ. ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವ ಕೈ ಬೀಸ್ತಾ ಅವರಿಗೆ ಶುಭವನ್ನ ಕೋರ್ತಾ ಇದ್ದಾರೆ. 22 ಪಥ ಸಂಚಲನ ತಂಡಗಳ ವೀಕ್ಷಣೆ ನೆರವೇರಿಸಿ ಡಾಕ್ಟರ್ ಎನ್.ಬಿ. ಪಾಟೀಲ್ ರವರು ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಡಿ.ಆರ್. ವಿಜಯಪುರ ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಇಲ್ಲಿ ನಾನು ನೋಡ್ತಾ ಇದ್ದೇನೆ. ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ರಾಮು ಜಂಡೆಯವರ ನೇತೃತ್ವದಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಗೌರವ ವಂದನೆಯನ್ನ ಸಲ್ಲಿಸಿದೆ. ಈ ತಂಡವನ್ನ ಅನುಸರಿಸಿ ಎಸ್.ಎಸ್. ಕೇಶಾಪುರ ಎ.ಆರ್.ಎಸ್.ಐ ಅವರ ನೇತೃತ್ವದಲ್ಲಿ ನಾಗರಿಕ ಪೊಲೀಸ್ ಪಡೆಯ ಗೌರವ ವಂದನೆ ತಮ್ಮ ತಂಡದ ಜೊತೆಗೆ ಆರ್.ಎಂ. ಪೂಜಾರಿ ಪಿ.ಎಸ್.ಐ. ಗೋಲ್ ಗುಂಬಜ್ ಪೊಲೀಸ್ ಠಾಣೆ, ಗೃಹ ರಕ್ಷಕ ದಳ ಶ್ರೀಮತಿ ಕೌಸರ್ ಬಿ ಇನಾಮದಾರ್, ಅರಣ್ಯ ಇಲಾಖೆ ಅಶೋಕ್ ಲಾಡ್ಸಂಗಿ ಡಿ.ಆರ್.ಎಫ್.ಒ, ಅಗ್ನಿಶಾಮಕ ಇಲಾಖೆ ಶ್ರೀ ವಿಠೋಬಾ ಡಬಳೆ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ, ಎನ್ಸಿಸಿ ಹಿರಿಯರ ವಿಭಾಗ ಚೇತನ್ ಇವರ ನೇತೃತ್ವದಲ್ಲಿ ಕ್ಯಾಪ್ಟನ್ ಎಂ.ಬಿ. ಕಂದೂರ್ ಅವರ ಮಾರ್ಗದರ್ಶನದಲ್ಲಿ ಈ ತಂಡವನ್ನು ಅನುಸರಿಸಿ ಸೈನಿಕ ಶಾಲೆ ವಿಜಯಪುರ ಧ್ರುವ ಪಾಟೀಲ್, ಫಸ್ಟ್ ಆಫೀಸರ್ ಕೆ.ಜಿ. ಮಹೇಶ್ ಮತ್ತು ಸತೀಶ್ ಜಗ್ತಿಯವರ ನೇತೃತ್ವದಲ್ಲಿ ಎಸ್.ಎಸ್. ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಡಿ.ವಿ.ಆರ್. ಆಟೋ, BLD ಬಾಲಿಕೆಯರ ಪ್ರೌಢಶಾಲೆ, ಎನ್ಸಿಸಿ ತಂಡ, ಶ್ರೀ ಸಂಗನಬಸವ ಅಂತಾರಾಷ್ಟ್ರೀಯ ಶಾಲೆ ಬಾಲಕಿಯರ ತಂಡ, ಪ್ರಾಪ್ತಿ ಕುಂತೂರೆ ಮಹಾನಂದ ಗಸ್ತಿಯವರ ಮಾರ್ಗದರ್ಶನದಲ್ಲಿ ಸರ್ಕಾರಿ ಕೃಷಿ ಆಧಾರಿತ ಬಾಲಮಂದಿರ ಹಿರಿಯ ವಿಭಾಗ ವಿಜಯಪುರ ಆಕಾಶ್ ರಾಠೋಡ್, ರಾಮು ಚಲವಾದಿಯವರ ನೇತೃತ್ವದಲ್ಲಿ ಎಸ್.ಎಫ್. ಚೌಹಾಣ್ ಮಾರ್ಗದರ್ಶನದಲ್ಲಿ ಸಾಕ್ಷಿ ಹೊಸಮನಿ ಮಹಾತ್ಮ ಗಾಂಧಿ ಪ್ರೌಢಶಾಲೆ ವಿಜಯಪುರ. ಭಾರತ ಸೇವಾದಳ ತಂಡ ಕೆಜಿಎಂಪಿಎಸ್ ತೊರವಿ ತಂಡದಿಂದ ದೀಕ್ಷಾ ಮನ್ಗುಳೆಯವರ ನೇತೃತ್ವದಲ್ಲಿ ನಂದಾ ತಿಕೋಟಿಯವರ ಮಾರ್ಗದರ್ಶನದಲ್ಲಿ HPS ಶಾಂತಿನಗರ ತೊರವಿ ಭಾರತ ಸೇವಾದಳ ತಂಡ ಯಲ್ಲವ್ವ ಹಂಜಗಿಯವರ ನೇತೃತ್ವದಲ್ಲಿ ಶ್ರೀಮತಿ ಎಲ್.ಎಲ್. ತೊರವಿ ಅವರ ಮಾರ್ಗದರ್ಶನದೊಂದಿಗೆ ಶ್ರೀ ಎಲ್.ಕೆ. ಕುಲಕರ್ಣಿ ಅವರ ಮಾರ್ಗದರ್ಶನದಲ್ಲಿ ಕುಮಾರ್ ಮೊಹಮ್ಮದ್ ಮಶಾಫತ್ ಇನಾಮದಾರ್ ಅವರ ನೇತೃತ್ವದಲ್ಲಿ ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ವಿಜಯಪುರ ತಂಡ, ಸೆಂಟ್ ಜೋಸೆಫ್ ಶಾಲೆ ವಿಜಯಪುರ ಕುಮಾರ್ ಶರಾನ್ ಜೋಸೆಫ್ ಅವರ ನೇತೃತ್ವದಲ್ಲಿ ಶ್ರೀ ಅನಿಲ್ ತೊರವಿ ಅವರ ಮಾರ್ಗದರ್ಶನದಲ್ಲಿ KGHPS ಶಾಲೆ 12 ನಂಬರ್ ಶಾಲೆ ದರ್ಗಾ ಭಾರತ ಸೇವಾದಳ ತಂಡ ಕುಮಾರಿ ಅರ್ಪಿತಾ ಯಾದವಾಡ್ ಇವರ ನೇತೃತ್ವದೊಂದಿಗೆ ಶ್ರೀಮತಿ ಎಂ.ಎಂ. ತೆಲಗಿ ಅವರ ಮಾರ್ಗದರ್ಶನದೊಂದಿಗೆ
ಶ್ರೀಯುತ ಎಸ್ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ಕುಮಾರಿ ತನುಶ್ರೀ ಪೂಜಾರಿ ಅವರ ನೇತೃತ್ವದಲ್ಲಿ ಜಗಜ್ಯೋತಿ ಬಸವೇಶ್ವರ ಪ್ರೌಢಶಾಲೆ ರಂಭಾಪುರ, ಭಾರತ ಸೇವಾದಳ ತಂಡ, ಶಾಂತಿನಿಕೇತನ ಸಿಬಿಎಸ್ಇ ಇಂಟರ್ನ್ಯಾಷನಲ್ ಸ್ಕೂಲ್ ವಿಜಯಪುರ, ಕುಮಾರ್ ಪ್ರಜ್ವಲ್ ಕೊರಚ, ಶ್ರೀ ಅನಿಲ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ, ಶ್ರೀ ಸಾಯಬಣ್ಣ ಅಡವಿ ಅವರ ಮಾರ್ಗದರ್ಶನದಲ್ಲಿ, ಕುಮಾರ್ ಪ್ರತೀಕ್ ಗೌಡ ಅವರ ನೇತೃತ್ವದಲ್ಲಿ ಸಂಗನಬಸವ ಅಂತಾರಾಷ್ಟ್ರೀಯ ಶಾಲೆ ಕವಲ್ಗಿ ಬಾಲಕರು, ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು, ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡ, ಕುಮಾರ್ ಸಂದೀಪ್ ಗಗನಮಲ್ಲಿ ಅವರ ನೇತೃತ್ವದಲ್ಲಿ ರೋವರ್ ಲೀಡರ್ ಎಂಬಿ ಕಣ್ಣೂರ್ ಅವರ ಮಾರ್ಗದರ್ಶನದಲ್ಲಿ, ಶ್ರೀಮತಿ LT ಕಣ್ಣೂರ್ ಅವರ ಮಾರ್ಗದರ್ಶನದೊಂದಿಗೆ ಕುಮಾರಿ ಮತ್ತು ಜಿಲ್ಲೆಯ ಜನತೆಗೂ ನನ್ನ ಹಾರ್ದಿಕ ಅಭಿನಂದನೆಗಳು. ಧ್ವನಿ ಇಲ್ಲದ ದಮನಿತರಿಗೆ ದಾರಿದೀಪವಾದಂಥ ದಾಸ್ಯ ವಿಮೋಚಕ, ಸಮಾಜ ಪರಿವರ್ತಕ, ವಿಶ್ವವಿಖ್ಯಾತ ಜ್ಞಾನದ ಕಣಜ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಆರ್ ಅಂಬೇಡ್ಕರ್ ಅವರ ಆಶಯದಂತೆ ಪ್ರಜಾಪ್ರಭುತ್ವ ಅಂದರೆ ಡೆಮೋಕ್ರಸಿ is not merely a form of government. It is primarily a mode of associated living, of conjoined communicated experience. It is essentially an attitude of respect and reverence towards the fellow man. ಅದರಂತೆ ನಮ್ಮ ಸಂವಿಧಾನವು ಕೊಡಮಾಡಿರುವ ಅವಕಾಶಗಳ ಸಮಾನತೆಯನ್ನು, ಮುಕ್ತತೆಯನ್ನು ಮತ್ತು ಸುಸ್ಥಿರತೆಯನ್ನು ಸಮಗ್ರವಾಗಿ ಘೋಷಿಸಿ ಕಾಪಾಡಿಕೊಂಡು ಬಂದಿರುವ ಸ್ವತಂತ್ರ ಭಾರತವು ಕಳೆದ 77 ವರ್ಷಗಳ ಅವಧಿಯಲ್ಲಿ ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ಶೈಕ್ಷಣಿಕ, ವೈಜ್ಞಾನಿಕ, ರಾಜಕೀಯ, ಧಾರ್ಮಿಕ, ವೈಚಾರಿಕ ಮತ್ತು ಸಾಹಿತ್ಯಿಕ ಕ್ಷೇತ್ರದಲ್ಲಿ ಅದ್ಭುತ ಪ್ರಗತಿ ಕೈದು ಕಲ್ಯಾಣ ರಾಜ್ಯ ಸ್ಥಾಪನೆಯ ಗುರಿಯನ್ನು ಬಹುತೇಕ ಸಾಧಿಸಿ ಎಂದು ಹೇಳಲು ಅಭಿಮಾನ ಪಡುತ್ತೇನೆ. ಭಾರತದ ಗಣತಂತ್ರ ವ್ಯವಸ್ಥೆಯ ಮೂಲಾಧಾರ ಆಗಿರುವ ನಮ್ಮ ಘನ ಸಂವಿಧಾನದ ರಚನೆಗೆ ಶ್ರಮಿಸಿದಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಪಂಡಿತ್ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಅಬ್ದುಲ್ ಕಲಾಂ ಆಜಾದ್, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ, ಕನ್ನಡಿಗ ಬೆನಗಲ್ ನರಸಿಂಹರಾವ್, ಶ್ರೀಮತಿ ಹನ್ಸ್ ಮೆಹ್ತಾ, ಶ್ರೀಮತಿ ರಾಜ್ಕುಮಾರ್ ಅಮೃತ್ ಕೌರ್, TG ಕೃಷ್ಣಮಾಚಾರಿ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, PM ಮುನ್ಸಿ, ಗೋಪಾಲ್ ಸ್ವಾಮಿ ಅಯ್ಯಂಗಾರ್, ಗೋವಿಂದ್ ವಲ್ಲಭ್ ಪಂತ್, ಅಬ್ದುಲ್ ಗಫಾರ್ ಖಾನ್, HN ಕುಂಜು, HS ಗೌರ್, KV ಜಫರುಲ್ಲಾ ಖಾನ್, ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ, ಲಿಯಾಕತ್ ಅಲಿ ಖಾನ್, ಸರ್ ಫಿರೋಜ್ ಖಾನ್ ನೂನ್, ಸುವಾವರ್ದಿ ಮತ್ತು ಖ್ವಾಜಾ ನಜೀಮುದ್ದೀನ್ ಮುಂತಾದವರ ಅನನ್ಯ ಕೊಡುಗೆಯನ್ನು ಸ್ಮರಿಸುತ್ತಾ ಈ ವೇದಿಕೆಯ ಮೂಲಕ ಅವರೆಲ್ಲರಿಗೂ ಗೌರವವನ್ನು ಅರ್ಪಿಸುತ್ತೇನೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕಲ್ಪನೆಯ ಅನುಸಾರ ಭಾರತವನ್ನು ಸ್ವತಂತ್ರ ಗಣರಾಜ್ಯವನ್ನಾಗಿ ಕಟ್ಟಿ ಮುನ್ನಡೆಸಿದ ವೈಜ್ಞಾನಿಕ ಕ್ರಾಂತಿಯ ರೂವಾರಿ ಜವಾಹರ್ಲಾಲ್ ನೆಹರು, ಹಸಿರು ಕ್ರಾಂತಿ ಹರಿಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿ, ಉಳುವವನಿಗೆ ಭೂಮಿ ನೀಡಿ ಕೆಲವೇ ಜನರ ಕೈಲಿದ್ದಂಥ ಕ್ರೋಢೀಕೃತವಾಗಿದ್ದ ಸಂಪತ್ತನ್ನು ರಾಷ್ಟ್ರೀಯ ಸಂಪತ್ತೆಂದು ಕಾರ್ಯರೂಪ ತಂದಂಥ ಇಂದಿರಾ ಗಾಂಧಿಯವರು, ಆಧುನಿಕ ಭಾರತ ಅವಕಾಶ ಒದಗಿಸಿದಂಥ ರಾಜೀವ್ ಗಾಂಧಿ, ಜಾಗತಿಕ ಭಾರತವನ್ನು ಗಟ್ಟಿಗೊಳಿಸಿದಂಥ PV ನರಸಿಂಹರಾವ್, ಮನಮೋಹನ್ ಸಿಂಗ್, ರಸ್ತೆ ಸಂಪರ್ಕ ಕ್ರಾಂತಿಯನ್ನು ಮಾಡಿದ ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಸೇವೆಯನ್ನು ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ನಾವು ಒಂದು ಸುವ್ಯವಸ್ಥಿತ ಗಣರಾಜ್ಯವಾಗಿ ಹೊರಹೊಮ್ಮಿದ್ದಕ್ಕೆ ಈಗ ಅಮೃತ ಮಹೋತ್ಸವದ ಸಂಭ್ರಮವಿದೆ. ಇದಕ್ಕೆ ಪೂರಕವಾಗಿ ಇವತ್ತು ರಾಜ್ಯದಲ್ಲೂ ಸಂವಿಧಾನ ಜಾಗೃತಿ ಯಾತ್ರಾವನ್ನು ನಡೆಸಲಾಗಿದೆ. ಅದರಂತೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲೂ 2 ಸ್ತಬ್ಧ ಚಿತ್ರಗಳಂದರೆ ವಿಜಯಪುರ ಮತ್ತು ಇಂಡಿ ಉಪವಿಭಾಗದಲ್ಲಿ 2 ಪ್ರತ್ಯೇಕ ಜಾಥಾ ನಡೆಸಲಾಗಿದೆ. ಮಾನ್ಯ ಶ್ರೀ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ನುಡಿದಂತೆ ಮತ್ತು ಸಂವಿಧಾನಕ್ಕೆ ತಕ್ಕಂತೆ ಬಸವಣ್ಣವರ ಆಶಯಗಳಿಗೆ ತಕ್ಕಂತೆ ನಡೆಯುತ್ತಿದೆ. ನಾವು ಕೊಟ್ಟ ಮಾತಿನಂತೆ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದೇವೆ. ಇವುಗಳಲ್ಲಿ ಪೈಕಿ ಇತ್ತೀಚೆಗೆ ಜಾರಿಗೊಳಿಸಲಾದಂಥ ಯುವನಿಧಿ ಯೋಜನೆ ಜಿಲ್ಲೆಯಿಂದ ಈಗಾಗಲೇ ಸುಮಾರು 4,300ಕ್ಕೂ ಹೆಚ್ಚು
ಅರ್ಹ ಯುವಜನರು ಅರ್ಜಿ ಸಲ್ಲಿಸಿದ್ದು ಅವರಿಗೆ ಡಿಬಿಟಿ ವ್ಯವಸ್ಥೆಯಡಿ 2 ವರ್ಷಗಳ ಕಾಲ ಆರ್ಥಿಕ ನೆರವು ಸಿಗಲಿದೆ. ನಾಡು ಕಂಡ ನಿಜವಾದ ಧರ್ಮ ಮತ್ತು ಸಮಾಜ ಸುಧಾರಕ 12ನೇ ಶತಮಾನದ ಸಂತ ಬಸವಣ್ಣ ಅವರನ್ನ ನಮ್ಮ ಸರ್ಕಾರವು ಇತ್ತೀಚೆಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವುದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದರಿಂದಾಗಿ ವಿಶೇಷವಾಗಿ ಅಭಿಜಿತ ವಿಜಯಪುರ ಜಿಲ್ಲೆಗೆ ಹೆಮ್ಮೆ ತಂದಿದೆ. ನಾನು ಸಚಿವನಾಗಿ ಅಧಿಕಾರ ವಹಿಸಿದ ಕಳೆದ 8 ತಿಂಗಳಲ್ಲಿ ವಿಜಯಪುರ ಜಿಲ್ಲೆಯ ಅಭಿವೃದ್ಧಿಯ ವೇಗವನ್ನು ಪಡೆದುಕೊಂಡಿದೆ. ಮುಖ್ಯವಾಗಿ ಇಲ್ಲಿ ನಿರ್ಮಿಸಲಾಗುತ್ತಿದ್ದ ಸುಸಜ್ಜಿತ ವಿಮಾನದ ನಿಲ್ದಾಣ ಕಾಮಗಾರಿಯನ್ನು ಮುಕ್ತಾಯ ಹಂತಕ್ಕೆ ಬಂದಿದ್ದು, ಇದರ ಉದ್ಘಾಟನೆ ಇನ್ನೂ ಕೆಲವೇ ತಿಂಗಳು ನಡೆದಿದೆ. ಈ ವಿಮಾನ ನಿಲ್ದಾಣವು ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕಗಳ ಅಭಿವೃದ್ಧಿಗೆ ಹೊಸ ಮುನ್ನಡೆ ಬರಲಿದೆ. ಇದರಿಂದ ಈ ಭಾಗದ ರೈತರು ದ್ರಾಕ್ಷಿ ಸೇರಿದಂತೆ ತಮ್ಮ ಹಲವು ಬೆಳೆಗಳನ್ನ ದೇಶದ ನಾನಾ ಭಾಗಗಳಿಗೆ ರವಾನಿಸಲು ಇದು ಹಬ್ಬ ಆಗಲಿದೆ. ಜೊತೆಗೆ ಜಿಲ್ಲೆಯ ಶೈಕ್ಷಣಿಕ, ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಗಳಿಗೆ ಈ ವಿಮಾನವು ಸೋಪಾನವಾಗಲಿದೆ ಅನ್ನೋದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ನನ್ನ ನೇತೃತ್ವದಲ್ಲಿ ನಿಯೋಗವು 2023 ಸೆಪ್ಟೆಂಬರ್-ಅಕ್ಟೋಬರ್ ತಿಂಗಳಲ್ಲಿ ಅಮೆರಿಕ ಕತ್ತರಲ್ಲಿ ಜಾಗತಿಕ ಮಟ್ಟದ ಹಲವು ಕಂಪನಿಗಳಿಂದ ಮಹತ್ವದ ಮಾತುಗಳನ್ನು ನಡೆಸಿದೆ. ಇದರಿಂದಾಗಿ ಕರ್ನಾಟಕಕ್ಕೆ 24,000 ಕೋಟಿ ರೂಪಾಯಿ ಆದಾಯ ಹರಿದು ಬರುವುದು ನಿಶ್ಚಲವಾಗಿದೆ. ಇದರಲ್ಲಿ 8,500 ಕೋಟಿ ಬಂಡವಾಳ ಹೂಡಿದ ಕಂಪನಿಗಳು ಈಗಾಗಲೇ ಕಾರ್ಯಾರಂಭ ಮಾಡಿವೆ. ಈ ವರ್ಷ ಎಲ್ಲೆಲ್ಲೂ ಕೂಡ ಬರಗಾಲವಿದೆ. ಈಗ ನಮ್ಮ ಜಿಲ್ಲೆಯನ್ನು ಹೊರತಲ್ಲ. ಹೀಗಾಗಿ ಕುಡಿಯುವ ನೀರು ಪೂರೈಕೆಗೆ ಕ್ರಮ ವಹಿಸಲಾಗಿದ್ದು ಅಧಿಕಾರಿಗಳ ಸ್ಪಷ್ಟ ನಿರ್ದೇಶನಗಳನ್ನು ಕೊಡಲಾಗಿದೆ. ಇದಲ್ಲದೆ ಜಾನುವಾರುಗಳಿಗೆ ಮೇವು ಪೂರೈಕೆ, ಉದ್ಯೋಗ ಖಾತ್ರಿ, ಪರಿಹಾರ ವಿತರಣೆ ಇತ್ಯಾದಿಗಳು ಆದ್ಯತೆ ಕೊಡಲಾಗಿದೆ. ಬ್ರಿಟಿಷ್ ಕಾಲದಿಂದಲೂ ಬರಗಾಲಕ್ಕೆ ತುತ್ತಾಗಿದ್ದ ವಿಜಯಪುರ ಜಿಲ್ಲೆಯ ಮಳೆ ಬೀಳುವ ಪ್ರಮಾಣ ಸರಾಸರಿಗಿಂತ ಕಡಿಮೆ ಇತ್ತು. 4 ವರ್ಷಗಳಲ್ಲಿ 1 ವರ್ಷ ಮಾತ್ರ ಉತ್ತಮ ಬೆಳೆ, ಉಳಿದ 3 ವರ್ಷಗಳ ಕಡಿಮೆ ಪ್ರಮಾಣದ ಮಳೆ ಕಾರಣ ಇಲ್ಲಿ ಸತತ ಬರಗಾಲದಿಂದ ಕೃಷಿಯನ್ನೇ ನಂಬಿರೋದ್ರಿಂದ ಅನಿವಾರ್ಯವಾಗಿ ಕಟ್ಟಿಕೊಳ್ಳಲು ಗುಳೆ ಹೋಗುವ ಪ್ರಮಾಣ ಹೆಚ್ಚಿತ್ತು. ಜಿಲ್ಲೆಯ ಬರಗಾಲ ನಿವಾರಣೆಗೆ ಹಿಂದೆ ನಾನು ಜಲಸಂಪನ್ಮೂಲ ಹಾಗೂ ವಿಜಯಪುರ ಜಿಲ್ಲಾ ಸಚಿವನಾಗಿ 2013ರಿಂದ 2018ರ ಅವಧಿಯಲ್ಲಿ ವಿಜಯಪುರ ಜಿಲ್ಲೆಗೆ ಸದ್ಬಳಕೆಗೆ 100 TMC ನಿಗದಿಪಡಿಸಿ ಕೃಷ್ಣಾ ನ್ಯಾಯಾಲಯದ ಅಂತಿಮ ಅಧಿಸೂಚನೆ ಮುಂಚಿತವಾಗಿ ಅಗತ್ಯ ಕ್ರಮಗಳನ್ನು ಅವಲಂಬಿಸಿ ತಾತ್ಕಾಲಿಕವಾಗಿ ನೀರು ಅವಕಾಶ ಮಾಡಲಾಗಿದೆ. ಮುಳವಾಡ, ಚಿಮ್ಮಲ್ಗಿ, ತುರ್ಕಿ ಬಬಲೇಶ್ವರ ಸೇರಿದಂತೆ